ಅದೊಂದು ಜ್ಞಾನದ ಪಕ್ವತಾವಸ್ಥೆಗೆ ಬರುತ್ತದೆ ಯಥಾಮತಿ. ಅದಿಲ್ಲದೆ ಒಂದೊಂದು ಪಂಕ್ತಿ ಒಂದೊಂದು ಹೇಳ್ತಾ ಇದೆ ಅಂದರೆ ಅದಕ್ಕೆ ಆಚಾರ್ಯರು ನಿರ್ಣಯ ಬರೆದಿರು. ಅದಕ್ಕಾಗೇ ರಾಮಾಯಣ, ಅದಕ್ಕಾಗೇ ಮಹಾಭಾರತ, ಅದಕ್ಕಾಗೇ ಪುರಾಣಗಳು, ಅದಕ್ಕಾಗೇ ಸೂತ್ರ ಭಾಷ್ಯ, ಅದಕ್ಕಾಗೇ ಶಾಸ್ತ್ರ ಗ್ರಂಥಗಳು, ಅದಕ್ಕಾಗೇ ಸ್ಮೃತಿಗಳು, ಧರ್ಮಶಾಸ್ತ್ರಗಳು, ಮನುಶಾಸ್ತ್ರಗಳು. ಪುಸ್ತಕ ಸುಟ್ಬಿಡಿ ಅಂದರೆ ಯಾರೋ ಹೇಳಿದ್ರಂತೆ ಜಾತಕದಲ್ಲಿ ಭಾಳ ಕೆಟ್ಟದ್ದಿದೆ, ಏನು ಮಾಡೋದು, ಆ ಜಾತಕ ಸುಟ್ಟಾಕ್ಬಿಡಿ. ಜಾತಕ ಸುಟ್ಟರೆ ಗ್ರಹಗಳು ಹೊಟ್ಟೋಗುತ್ತಾ? ಹಾಗೆ ನೀನು ಯಾವುದೋ ಗ್ರಂಥ ಸುಟ್ಬಿಟ್ರೆ ಗ್ರಂಥಸ್ಥ ವಿಷಯಗಳು ಪ್ರಪಂಚದಲ್ಲಿರೋದೆಲ್ಲ ಹೊಟ್ಟೋಗುತ್ತಾ? ಪ್ರಪಂಚದಲ್ಲಿ ಯಾರು ಹೇಳ್ರಿ, ಎಲ್ಲ ದಾನ ಮಾಡ್ಬೋದು. ಇವತ್ತು ನಮ್ಮ ಯಜಮಾನ್ರಿಗೆ ತುಂಬ ಕೋಪ, ಅದಕ್ಕೆ ನಾಳೆ ಒಬ್ಬರನ್ನ ಕರೆದಿದ್ದೀನಿ, ದಕ್ಷಿಣ ಇಟ್ಟು ಆ ಕೋಪ ದಾನ ಕೊಟ್ಬಿಡಿ, ಶಾಂತವಾಗಿರ್ಬೋದು ಅಂದ್ರೆ ಕೊಟ್ಬಿಡ್ತಾನ ದಾನ? ಅಲ್ಲಿ ಕೂತಿದ್ದಾರೆ ನೋಡಿ ಪುಣ್ಯಾತ್ಮರು, ದಾನ ಕೊಟ್ಟರು. ವೆನ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅನ್ನೋ ಶೀಲವನ್ನು ಇಂದ್ರದೇವರಿಗೆ ದಾನ ಕೊಟ್ಟರು ಪ್ರಹ್ಲಾದರಾಜು. ಅರ್ಥ ಆಗತ್ತಾ ವಾಕ್ಯ? ಬ್ರಹ್ಮಣ್ಯ ಶೀಲ ಸಂಪನ್ನ, ಶೀಲವನ್ನು ದಾನ ಯಾಕೆ ಕೊಡೋದು? ಕ್ಯಾರೆಕ್ಟ್ರನ್ನ ಕೊಟ್ಟರು ಅಂದರು. ತಿರುಗಿ ಇಂದ್ರದೇವರು ಬಂದರು, ಕೊಟ್ಟ ಮೇಲೂ ನಿನ್ನ ಕೀರ್ತಿ ಜಾಸ್ತಿ ಆಗ್ತಿದೆ, ಏನು ವಿಶೇಷ ಅಂದರು. ಸ್ವಾಮಿ ನೀವೇ ಪ್ರಶ್ನೆ ನೀವೇ ಉತ್ತರ ಮಾಡ್ತಾ ಇದ್ದೀರಿ ಅಂದರು. ನಿಮ್ಮಲ್ಲೇ ಇದೆ ಉತ್ತರ. ಯಾರನ್ನ ದಾನ ಕೊಟ್ಟಿರೋದು? ಕೊಟ್ಟದ್ದನ್ನು ಅನಂತ ಮಡಿ ಮಾಡಿ. ದಾನಂದ್ರವಂ ಫಲತಿ ಪಾತ್ರ ಗುಣಾನುಕೂಲ್ಯ. ನನಗಿಂತ ಕೋಟಿ ಮಡಿ ಅಧಿಕರಾಗಿರತಕ್ಕಂಥ ನಿಮಗೆ ಕೃಷ್ಣಾರ್ಪಣ ಅಂತ ಕೂತ್ಮೇಲೆ ಅದು ನಂಗೆ ಅನಂತವಾಗೇ ಶೀಲ ಬರಬೇಕಲ್ವ? ಮತ್ತು ಅದನ್ನೇನು ಕೇಳ್ತೀರಿ ಅಂದರು. ಇಂದ್ರದೇವ್ರು ಏನು ಮಾತಾಡ್ಬೇಕೀಗ?